ಫಾಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಯಾವುದೇ ಒಂದು ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡೋದಿದ್ರು ನಮ್ಮ ಕಂಟೆಂಟ್ ಅಥವಾ ನಮ್ಮ ಟೆಕ್ಸ್ಟ್ ಅನ್ನು ನಾವು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಸೊ ನಾವು ಡಿಫ್ರೆಂಟ್ ಫಾಂಟ್ ಫ್ಯಾಮಿಲೀಸ್ ಗಳನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ನಮ್ಮ ಬ್ರೌಸರ್ ಅಲ್ಲಿ ಕೆಲವೊಂದು ಫಾಂಟ್ ಫ್ಯಾಮಿಲಿಗಳು ಡಿಫಾಲ್ಟ್ ಆಗಿರುತ್ತೆ. ಸೊ ನೀವು ಯಾವುದೇ ಒಂದು ಬ್ರೌಸರ್ ಯೂಸ್ ಮಾಡಿದ್ರು ಅದರಲ್ಲಿ ಡಿಫಾಲ್ಟ್ ಆಗಿ ಕೆಲವೊಂದು ಫಾಂಟ್ ಫ್ಯಾಮಿಲಿಗಳಿರುತ್ತೆ. ಓಕೆ, ಸೊ ಅದಲ್ಲದೆ ನಿಮ್ಗೆ ಬೇರೆ ಯಾವ್ದಾದ್ರು ಫಾಂಟ್ ಅನ್ನು ಯೂಸ್ ಮಾಡಬೇಕು ಅಂದ್ರೆ ನೀವು ಯಾವ್ದಾದ್ರು ಎಕ್ಸ್ಟರ್ನಲ್ ಸೈಟ್ ಇಂದ ಒಂದು ಫಾಂಟ್ ಫ್ಯಾಮಿಲಿಯನ್ನು ತಗೊಂಡು ನಮ್ಮ ವೆಬ್ಸೈಟಿಗೆ ಲಿಂಕ್ ಮಾಡ್ಬೋದು. ಓಕೆ, ಸೊ ನಮ್ಮ ಬ್ರೌಸರ್ ಅಲ್ಲಿ ಇರುವಂತಹ ಡಿಫಾಲ್ಟ್ ಫಾಂಟ್ ಫ್ಯಾಮಿಲಿಗಳು ಯಾವುದು ಅಂತ ನೋಡೋಣ. ಸೊ ಇಲ್ಲಿ ಈ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಫಾಂಟ್ ಫ್ಯಾಮಿಲಿಗಳು ಡಿಫಾಲ್ಟ್ ಆಗಿರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡಿದ್ರೆ ಏರಿಯಲ್ ಆರ್ ನೀವು ಟೈಮ್ಸ್ ನ್ಯೂ ರೋಮನ್ ಅಂತ ನೋಡ್ಬೋದು, ವರ್ಡಾನಾ, ಈ ತರದ್ದು ಎಲ್ಲ ಫಾಂಟ್ ಫ್ಯಾಮಿಲಿಗಳು ಡಿಫಾಲ್ಟ್ ಆಗಿ ಎಲ್ಲಾ ಬ್ರೌಸರ್ ಅಲ್ಲೂ ಇರುತ್ತೆ. ಓಕೆ, ಸೊ ನಾವು ಇವಾಗ ಈ ಫಾಂಟ್ ಫ್ಯಾಮಿಲಿಯನ್ನು ಯಾವ ರೀತಿ ನಮ್ಮ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಇಲ್ಲಿ ನಾನು 2 div ಅನ್ನು ಆಡ್ ಮಾಡಿದ್ದೀನಿ. ಓಕೆ, ಸೊ ಒಂದು ವೆಲ್ಕಮ್ div, ಅದೇ ತರ ಒಂದು ಅಬೌಟ್ div. ಸೊ ಒಂದೊಂದು div ಅಲ್ಲಿ ಒಂದು H2 ಇದೆ, ಅದೇ ತರ ಪ್ಯಾರಾಗ್ರಾಫ್ ಟ್ಯಾಗ್ ಇದೆ. ಸೊ ಇವಾಗ ನಾವು ಇದಕ್ಕೆ ಫಾಂಟ್ ಸ್ಟೈಲಿಂಗ್ ಅನ್ನು ಕೊಡೋಣ. ಓಕೆ, ಸೊ ಮೊದಲು ನಾನು ಸ್ಟೈಲ್ ಟ್ಯಾಗ್ ಅನ್ನು ಹಾಕ್ತೀನಿ. ಓಕೆ, ಇದರ ಒಳಗೆ ನಾನು ಬಾಡಿ ಟ್ಯಾಗ್ ಅನ್ನು ಬರಿತೀನಿ. ಸೊ ನಾರ್ಮಲಿ ಫಾಂಟ್ ರಿಲೇಟೆಡ್ ಸ್ಟೈಲ್ ಗಳನ್ನು ನಾವು ಬಾಡಿ ಟ್ಯಾಗ್ ಅಲ್ಲಿ ಬರೆಯುವಂತದ್ದು. ಯಾಕೆ ಅಂದ್ರೆ ಸೊ ಬಾಡಿ ಟ್ಯಾಗಿಗೆ ಬರ್ದಾಗ ಅದು ಎಂಟೈರ್ ಪೇಜಿಗೆ ಅಪ್ಲೈ ಆಗುತ್ತೆ. ಸೊ ಫಾಂಟ್ ಸ್ಟೈಲ್ ಯಾವತ್ತಿದ್ರು ಎಂಟೈರ್ ಪೇಜಿಗೆ ಅಪ್ಲೈ ಆಗುವಂತದ್ದು. ಓಕೆ, ಸೊ ಇಲ್ಲಿ ನಾನು ಫಾಂಟ್ ಫ್ಯಾಮಿಲಿ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲಿಸ್ಟ್ ಆಫ್ ಡಿಫಾಲ್ಟ್ ಫಾಂಟ್ ಫ್ಯಾಮಿಲಿಗಳು ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾನು ಏರಿಯಲ್, ಹೆಲ್ವೆರಿಕಾ, ಸ್ಯಾನ್ಸ್ ಸೆರಿಫ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಫಾಂಟ್ ಸ್ಟೈಲ್ ಚೇಂಜ್ ಆಗಿದೆ. ಓಕೆ, ಸೊ ಇದೇ ತರ ನಾವು ಫಾಂಟಿನ ಸೈಜ್ ಅನ್ನು ಕೂಡ ಚೇಂಜ್ ಮಾಡ್ಬೋದು. ಓಕೆ, ಫಾಂಟ್ ಸೈಜ್ ಡಿಫಾಲ್ಟ್ ಆಗಿ ಬ್ರೌಸರಿನ ಫಾಂಟ್ ಸೈಜ್ 16 ಪಿಕ್ಸೆಲ್ ಆಗಿರುತ್ತೆ. ಓಕೆ, ಸೊ ನಾವು ಇಲ್ಲಿ 18 ಪಿಕ್ಸೆಲ್ ಅಂತ ಕೊಡೋಣ. ಸೊ ಇವಾಗ ಸೇವ್ ಮಾಡಿದ್ರೆ ನೋಡಿ ಇಲ್ಲಿ ಫಾಂಟ್ ಸೈಜ್ ಜಾಸ್ತಿ ಆಗಿದೆ. ಓಕೆ, ಸೊ ನಾವು ಇಲ್ಲಿ ಲೈನ್ ಹೈಟ್ ಕೂಡ ಕೊಡ್ಬೋದು. ಸೊ ಒಂದು ಲೈನ್ ಆದ್ಮೇಲೆ ಇನ್ನೊಂದು ಲೈನ್ಗೆ ಎಷ್ಟು ಹೈಟ್ ಇರಬೇಕು ಅಂತಾನು ನಾವು ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಲೈನ್ ಹೈಟ್, ಓಕೆ, ಸೊ ನಾನಿಲ್ಲಿ 1.6 EM ಅಲ್ಲಿ ಕೊಡ್ತೀನಿ. ಓಕೆ, ಸೊ 1 EM ಪಿಕ್ಸೆಲ್ ಅಂದ್ರೆ ಏನು ಅಂತ ನಾವು ಮುಂದೆ ನೋಡೋಣ. ಓಕೆ, ಈ ಯೂನಿಟ್ಸ್ ಗಳ ಬಗ್ಗೆ. ಸೊ ಇವಾಗ ನೀವು ನೋಡಿದ್ರೆ ಈ 2 ಲೈನ್ ಮಧ್ಯೆ ನಮ್ಗೆ 1.6 EM ಇನ ಹೈಟ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು CSS ಯೂನಿಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ CSS ಯೂನಿಟ್ಸ್. ಯಾವುದು ಅಂದ್ರೆ ಅಬ್ಸಲ್ಯೂಟ್ ಯೂನಿಟ್ ಹಾಗೂ ರಿಲೇಟಿವ್ ಯೂನಿಟ್. ಓಕೆ, ಸೊ ಅಬ್ಸಲ್ಯೂಟ್ ಯೂನಿಟ್ ಅಂದ್ರೆ ಇದು ಸ್ಕೇಲೆಬಲ್ ಆಗಿರೋದಿಲ್ಲ, ಅದಲ್ಲದೆ ಇದು ಫಿಕ್ಸ್ಡ್ ಆಗಿರುತ್ತೆ. ಇದರ ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಇದು ಲಿಸ್ಟ್ ಆಫ್ ಅಬ್ಸಲ್ಯೂಟ್ ಯೂನಿಟ್ ಗಳಾಗಿರುತ್ತೆ. ಸೊ ಇಲ್ಲಿ ಸೆಂಟಿಮೀಟರ್, ಮಿಲಿಮೀಟರ್, ಇಂಚ್, ಪಿಕ್ಸೆಲ್, ಸೊ ಇದನ್ನೆಲ್ಲ ನಾವು ಅಬ್ಸಲ್ಯೂಟ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಬರೀ ಪಿಕ್ಸೆಲ್ ಅನ್ನು ನಾವು ಹೆಚ್ಚಾಗಿ ಯೂಸ್ ಮಾಡುವಂತದ್ದು. ಓಕೆ, ಸೊ ಒಂದು ಪಿಕ್ಸೆಲ್ ಅಂದ್ರೆ 1/96 ಆಫ್ 1 ಇಂಚ್. ಓಕೆ, ಸೊ ನಾವು ಇದರಲ್ಲಿ ಪಿಕ್ಸೆಲ್ ಅನ್ನು ಮಾತ್ರ ಹೆಚ್ಚಾಗಿ ಯೂಸ್ ಮಾಡುವಂತದ್ದು. ಓಕೆ, ಸೊ ನೆಕ್ಸ್ಟ್ ನಾವು
ರಿಲೇಟಿವ್ ಯೂನಿಟ್ಸ್ ಯಾವುದಂತ ನೋಡೋಣ. ಸೊ ರಿಲೇಟಿವ್ ಯೂನಿಟ್ಸ್ ಅಂದ್ರೆ ರೆಸ್ಪಾನ್ಸಿವ್ನೆಸ್ಸಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಈ ಪರ್ಸೆಂಟೇಜ್ ಅನ್ನು ನಾವು ಒಂದು ಫಾಂಟಿನ ಸೈಜ್ ಆಗಿರ್ಬೋದು ಅಥವಾ ವೆಯ್ಟ್ ಆರ್ ಹೈಟ್ ಅನ್ನು ನಾವು ಪರ್ಸೆಂಟೇಜ್ ಅಲ್ಲಿ ಕೊಡುವಂಥದ್ದು. ಓಕೆ, ಇಎಂ ಅಂದ್ರೆ ನಮ್ಮ ಒಂದು ಎಲಿಮೆಂಟಿನ ಪೇರೆಂಟ್ ಎಲಿಮೆಂಟಿನ ಸೈಜ್ ಏನಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಒಂದು ವೇಳೆ ಪೇರೆಂಟ್ ಎಲಿಮೆಂಟಿನ ಸೈಜ್ 16 ಪಿಕ್ಸೆಲ್ ಆಗಿದ್ರೆ ಇದರದ್ದು ಸೈಜ್ ಅದರದ್ದು ಅದಕ್ಕೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಅದೇ ತರ ರೆಮ್ ಅನ್ನೋದು ಅದರ ಪೇರೆಂಟ್ ಎಲಿಮೆಂಟಿಗೆ ಡಿಪೆಂಡ್ ಆಗಿರಲ್ಲ, ಅದ್ರ ಬದಲಾಗಿ ರೂಟ್ ಎಲಿಮೆಂಟ್ ಆದಂತಹ HTML ಎಲಿಮೆಂಟಿಗೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಈ ತರ ಕೆಲವೊಂದು ರಿಲೇಟಿವ್ ಯೂನಿಟ್ಸ್ ಗಳನ್ನು ನೋಡಿದ್ವಿ. ಸೊ ಇದರಲ್ಲಿ ಹೆಚ್ಚಾಗಿ ನಾವು ಪರ್ಸೆಂಟೇಜ್, ಇಎಂ, ರೆಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಇವಾಗ ನಮ್ಮ VS ಕೋಡ್ಗೆ ಹೋಗೋಣ. ಸೊ ನೆಕ್ಸ್ಟ್ ನಾವು ಒಂದು ಗೂಗಲ್ ಫಾಂಟ್ ಇಂದ ಯಾವ ರೀತಿ ಒಂದು ಫಾಂಟ್ ಅನ್ನು ನಮ್ಮ ವೆಬ್ಸೈಟ್ ಅಲ್ಲಿ ಯೂಸ್ ಮಾಡಬಹುದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನಾನು font.google.com ಗೆ ಹೋದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಲಿಸ್ಟ್ ಆಫ್ ಫಾಂಟ್ಸ್ ಗಳು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ಲಿಸ್ಟ್ ಆಫ್ ಫಾಂಟ್ಸ್ ಗಳಿದೆ. ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಫಾಂಟ್ ಅನ್ನು ನೀವು ಯೂಸ್ ಮಾಡಬಹುದು. ಅದಲ್ಲದೆ ನಿಮ್ಗೆ ಎಲ್ಲಾದ್ರೂ ಒಂದು ಫಾಂಟ್ ಅನ್ನು ಸರ್ಚ್ ಕೂಡ ಮಾಡಬಹುದು. ಸೊ ನಾನಿಲ್ಲಿ ರೋಬೋಟೋ ಫಾಂಟ್ ಅನ್ನು ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ರೋಬೋಟೋ ಫಾಂಟ್ ಸ್ಟೈಲಿನ ಲಿಸ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನಿಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಲಿಸ್ಟ್ ಆಫ್ ರೋಬೋಟೋ ಫಾಂಟ್ ಸ್ಟೈಲ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಿಮ್ಗೆ ಯಾವ ಏನು ಫಾಂಟ್ ಸ್ಟೈಲ್ ಬೇಕು ಅದನ್ನು ನೀವು ಯೂಸ್ ಮಾಡಬಹುದು. ಸೊ ಇಲ್ಲಿ ನೀವು ಸೆಲೆಕ್ಟ್ ದಿಸ್ ಸ್ಟೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪಾಪ್ಅಪ್ ಬರುತ್ತೆ. ಸೊ ಇಲ್ಲಿ ಈ ಲಿಂಕ್ ಟ್ಯಾಬಿಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ HTML ಫೈಲ್ ಅಲ್ಲಿ ಪೇಸ್ಟ್ ಮಾಡ್ಲಿಕ್ಕೆ ಒಂದು ಲಿಂಕ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಇಂಪೋರ್ಟ್ ಅಂತ ಇದೆ. ಓಕೆ, ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು CSS ಗೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಯೂಸ್ ಮಾಡಿದಾಗ ನಾವು ಆ CSS ಫೈಲ್ ಅಲ್ಲಿ ನಾವು ಇದನ್ನು ಪೇಸ್ಟ್ ಮಾಡಬಹುದು. ಓಕೆ, ಸೊ ಇವಾಗ ನಾವು ಬರೀ HTML ಪೇಜ್ ಅನ್ನು ಯೂಸ್ ಮಾಡೋದ್ರಿಂದ ನಾವು ಇದನ್ನು ಈ ಲಿಂಕ್ ಅನ್ನು ಕಾಪಿ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ನಮ್ಮ HTML ಫೈಲ್ ಅಲ್ಲಿ ಹೆಡ್ ಅಲ್ಲಿ ನಾನು ಈ ಲಿಂಕ್ ಅನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಲಿಂಕ್ ಅನ್ನು ಪೇಸ್ಟ್ ಮಾಡಿ ಆಯ್ತು. ಇವಾಗ ನೀವು ಫಾಂಟ್ ಫ್ಯಾಮಿಲಿ ಇಲ್ಲಿ ರೋಬೋಟೋ ಸ್ಯಾನ್ಸ್ ಸೆರಫ್ ಅಂತ ಕೊಡ್ಬೋದು. ಓಕೆ, ಸೊ ನಾನು ಇದನ್ನು ಕಾಪಿ ಮಾಡ್ತೀನಿ. ಸೊ ಇಲ್ಲಿ ಓಕೆ, ಸೊ ಪೇಸ್ಟ್ ಮಾಡಿ ಆಯ್ತು. ಇವಾಗ ನಾನು ಈ ಫೈಲ್ ಅನ್ನು ಸೇವ್ ಮಾಡಿದ್ರೆ ಇಲ್ಲಿ ಫೈಲ್ ಅನ್ನು ಸೇವ್ ಮಾಡಿದ್ರೆ ನೀವು ಈ ಫಾಂಟ್ ಸ್ಟೈಲ್ ಚೇಂಜ್ ಆಯ್ತು. ಸೊ ಇದನ್ನು ನೀವು ನೋಡ್ಬೋದು. ಓಕೆ, ಸೊ ಈ ತರ ನೀವು ಯಾವ್ದಾದ್ರು ಎಕ್ಸ್ಟರ್ನಲ್ ಸೈಟ್ ಇಂದ ನಿಮ್ಗೆ ಯಾವ್ದಾದ್ರು ಫಾಂಟ್ ಅನ್ನು ಯೂಸ್ ಮಾಡ್ಬೇಕು ಅಂತಿದ್ರೆ ನೀವು ಈ ತರ ಯೂಸ್ ಮಾಡ್ಬೋದು. ಓಕೆ, ನಾರ್ಮಲಿ ಗೂಗಲ್ ಫಾಂಟ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಇನ್ನು ಕೆಲವೊಂದು ಫಾಂಟ್ ಪ್ರಾಪರ್ಟೀಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಈ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಒಂದು ಸ್ಪ್ಯಾನ್ ಅನ್ನುವ ಟ್ಯಾಗ್ ಅನ್ನು ಹಾಕಿದ್ದೀನಿ. ಓಕೆ, ಸೊ ಇವಾಗ ನಾನು ಈ ಸ್ಪ್ಯಾನ್ ಟ್ಯಾಗ್ ಅನ್ನು ಪಾಯಿಂಟ್ ಮಾಡ್ತೀನಿ. ಓಕೆ, ಸೊ ಮೊದಲು ನಾನು ಒಂದು ಐಡಿ ಅನ್ನು ತಗೊಳ್ತೀನಿ. ಸೊ ಇಲ್ಲಿ ಹ್ಯಾಶ್ ವೆಲ್ಕಮ್ ಅಂತ ಕೊಡ್ತೀನಿ. ಸೊ ಈ ವೆಲ್ಕಮ್ ಐಡಿ ಒಳಗೆ ಒಂದು P ಟ್ಯಾಗ್ ಇದೆ, ಪ್ಯಾರಾಗ್ರಾಫ್ ಟ್ಯಾಗ್ ಇದೆ, ಅದನ್ನು ಬರೆದು ನೆಕ್ಸ್ಟ್ ಆ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಒಂದು ಸ್ಪ್ಯಾನ್ ಟ್ಯಾಗ್ ಇದೆ. ಸೊ ಸ್ಪ್ಯಾನ್. ಓಕೆ, ಸೊ ಇದನ್ನು ನಾವು ನೆಸ್ಟೆಡ್ CSS ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನಾನು ಇದಕ್ಕೆ ಒಂದು ಸ್ಟೈಲ್ ಅನ್ನು ಕೊಡ್ತೀನಿ. ಏನು ಅಂದ್ರೆ ಫಾಂಟ್
ವೇಟ್. ಓಕೆ, ಫಾಂಟ್ ವೇಟ್ ಅನ್ನು ಕೊಡ್ತೀನಿ. ಸೊ ಇಲ್ಲಿ ನಾನು ಬೋಲ್ಡ್ ಅಂತ ಕೊಡ್ತೀನಿ. ಓಕೆ, ಈಗ ನಾವು ಸೇವ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಷ್ಟು ಟೆಕ್ಸ್ಟ್ ಬೋಲ್ಡ್ ಆಗಿದೆ. ಓಕೆ, ಸೊ ನಾವು HTML ಸೆಕ್ಷನ್ ಅಲ್ಲಿ ನಾವು ಸ್ಟ್ರಾಂಗ್ ಹಾಗೂ EM ಟ್ಯಾಗ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಾವು ಸ್ಟ್ರಾಂಗ್ ಟ್ಯಾಗ್ ಅನ್ನು ಯೂಸ್ ಮಾಡಿ ಕೂಡ ಇಲ್ಲಿ ಏನು ಒಂದು ಟೆಕ್ಸ್ಟ್ ಅನ್ನು ಬೋಲ್ಡ್ ಮಾಡಬಹುದು. ಅದೇ ನಾವು CSS ಅನ್ನು ಯೂಸ್ ಮಾಡಿ ಕೂಡ ಈ ತರ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ನಾನು ಈ ಸ್ಪ್ಯಾನ್ ಟ್ಯಾಗಿಗೆ ಪಾಯಿಂಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಹ್ಯಾಶ್ ಅಬೌಟ್ ಅಂತ ಕೊಟ್ಟು ಅದರ ಒಳಗೆ ಪ್ಯಾರಾಗ್ರಾಫ್ ಟ್ಯಾಗ್, ಅದರ ಒಳಗೆ ಸ್ಪ್ಯಾನ್ ಟ್ಯಾಗ್. ಓಕೆ, ಸೊ ನೀವು ಇಲ್ಲಿ ಈ ಪ್ಯಾರಾಗ್ರಾಫ್ ಟ್ಯಾಗ್ ಕೂಡ ಸ್ಕಿಪ್ ಮಾಡಬಹುದು, ಯಾಕೆಂದ್ರೆ ಈ ಅಬೌಟ್ ID ಒಳಗೆ ಒಂದೇ ಸ್ಪ್ಯಾನ್ ಟ್ಯಾಗ್ ಇರೋದ್ರಿಂದ ನೀವು ಈ ಪ್ಯಾರಾಗ್ರಾಫ್ ಟ್ಯಾಗ್ ಬರಿಬೇಕಂತ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನಾನು ಇಲ್ಲಿ ಫಾಂಟ್ ಸ್ಟೈಲ್ ಅನ್ನು ಕೊಡ್ತೀನಿ. ಓಕೆ, ಫಾಂಟ್ ಸ್ಟೈಲ್ ಇಲ್ಲಿ ಇಟಾಲಿಕ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಈ ಫಾಂಟ್ ಇಟಾಲಿಕ್ ಫಾಂಟ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಈ ತರ ನೀವು ಫಾಂಟಿನ ಏನು ಪ್ರಾಪರ್ಟೀಸ್ ಗಳನ್ನು ಯೂಸ್ ಮಾಡಬಹುದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕಲರ್ಸ್ ಹಾಗೂ ಬ್ಯಾಕ್ ಗ್ರೌಂಡ್ ಕಲರ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ.